ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂದರೆ UPSC ಅನ್ನೋ ಒಂದು ನಿರ್ಧಾರ ಮಾಡೋದಿದೆಯಲ್ಲ, ಅದು ಕೂಡ ತುಂಬ ದೊಡ್ಡ ವಿಷಯ. ಬಹಳಷ್ಟು ಜನ ನಿರ್ಧಾರ ಮಾಡೋದಕ್ಕೆ ಹೆದರ್ತಾರೆ, ಈ ಒಂದು ಫೀಲ್ಡಲ್ಲಿ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ. ಸೊ ಫಾರ್ ಆಲ್ ಆಫ್ ಯು ಹೂ ಆರ್ ಹಿಯರ್ ಟುಡೇ ವಿತ್ ದಿಸ್ ಗ್ರೇಟ್ ಡಿಸಿಷನ್, ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಆಫ್ ಯು ಪ್ಲೀಸ್. ಸೊ ಸರ್ ಹೇಳಿದ ಹಾಗೆ ನನ್ನ ಜರ್ನಿಯನ್ನು ನಾನು ಇದೇ ಬಿಲ್ಡಿಂಗಲ್ಲಿ ಇದೇ ಕ್ಲಾಸ್ ರೂಮಲ್ಲಿ ಶುರು ಮಾಡಿದ್ದು. ಸೊ ಐ ಯೂಸ್ ಟು ಬಿ ಆಲ್ವೇಸ್ ಅ ಫಸ್ಟ್ ಬೆಂಚರ್. ಈ ಲೈನ್ಸ್ ನೋಡ್ತಾ ಇದ್ರೆ ನನಗೆ ನನ್ನ ಒಂದು ಪ್ರಿಪರೇಷನ್ ದಿನಗಳು ನೆನಪಾಗ್ತಾ ಇದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಪ್ಲೇಸ್, ಆಲ್ ದ ಮೆಂಟರ್ಸ್, ಶ್ರೀನಿವಾಸ್ ಸರ್ ಇರಬಹುದು, ಪ್ರಶಾಂತ್ ಸರ್, ಸಂದೀಪ್ ಸರ್, ನಿಮ್ಗೆ ಯಾರ್ಯಾರು ಇವತ್ತು ಮೆಂಟರ್ಸ್ ಆಗಿ ಟೀಚರ್ಸ್ ಆಗಿ ಇಲ್ಲಿದ್ದಾರೆ, ಅವ್ರ ಇಂದನೇ ನಾನು ಇಲ್ಲಿದ್ದೀನಿ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ದ ಅಕಾಡೆಮಿ, ಟು ದಿಸ್ ಪ್ಲೇಸ್, to all the mentors here. Thank you so much. ಈಗ ನನ್ನ ಒಂದು ಪುಟ್ಟ ಮಾತನ್ನು ನಾನು ಒಂದು 3 ಹಂತಗಳಲ್ಲಿ ಡಿವೈಡ್ ಮಾಡಿದ್ದೀನಿ. ಮೊದಲನೇದಾಗಿ ನನ್ನ ಜರ್ನಿ ಹೇಗಿತ್ತು ಅಂತ, ಎರಡನೇದಾಗಿ UPSC ಪ್ರಿಪರೇಷನ್ ಹಂತಗಳ ಬಗ್ಗೆ, ನಂತರದಲ್ಲಿ ಈಗಷ್ಟೇ ನನ್ನ ತರಬೇತಿಯನ್ನು ಮುಗಿಸಿ ಹೋದ ವಾರ ನನ್ನ ಪೋಸ್ಟಿಂಗ್ ಆಗಿದೆ. ಹಾಗಾಗಿ ಸ್ವಲ್ಪ ತರಬೇತಿಯ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಸ್ ಇಟ್ ಓಕೆ ವಿತ್ ಯು ಆಲ್? ಓಕೆ, ಗ್ರೇಟ್. ಸೊ ಮೊದಲನೇದಾಗಿ ನನ್ನ ಒಂದು ಸ್ಟೋರಿ ಶುರು ಮಾಡಬೇಕಂದ್ರೆ ನಿಮ್ಮ ಥರನೇ ಇಟ್ ವಾಸ್ ಅ ವೆರಿ ವೆರಿ ಹ್ಯಾಪಿ ಲೈಫ್. 10th ಸ್ಟ್ಯಾಂಡರ್ಡ್ವರೆಗೂ ಏನೂ ತೊಂದರೆ ಇರಲಿಲ್ಲ. ಐ ವಾಸ್ ಅ ಕ್ಲಾಸ್ ಟಾಪರ್, ಕಲ್ಚರಲ್ಸಲ್ಲಿ ಇದ್ದೆ, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಒಂದು ದಿನ ನಾನು ಲಾಸ್ಟ್ ಬೆಂಚಲ್ಲಿ ಕೂತಿದೆ, ಬಟ್ ಬೋರ್ಡ್ ಓದೋದಕ್ಕೆ ಕಷ್ಟ ಆಯಿತು. ದೆನ್ ಐ ಥಾಟ್ ಮೇ ಬಿ ಇಟ್ಸ್ ಜಸ್ಟ್ ಅ ಪವರ್ ಪ್ರಾಬ್ಲಮ್ ಅಂತ ಫ್ಯೂ ಬೆಂಚಸ್ ಮುಂದೆ ಹೋಗಿ ಕೂತ್ಕೊಂಡೆ, ಒಂದು 4th 5th ಬೆಂಚಲ್ಲಿ. ಬಟ್ ಆಫ್ಟರ್ ಫ್ಯೂ ಡೇಸ್ ನನಗೆ ಅಲ್ಲಿಂದನೂ ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಫಸ್ಟ್ ಬೆಂಚ್ಗೆ ಹೋದೆ, ಬಟ್ ಆಫ್ಟರ್ ಫ್ಯೂ ಡೇಸ್ ಅಲ್ಲಿಂದನೂ ಓದೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆಮೇಲೆ ಎದುರುಗಡೆ ಇರೋ ಬುಕ್ ಓದೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ರೆಕಗ್ನಿಷನ್ ಆಫ್ ಫೇಸಸ್ ಬಿಕೇಮ್ ಡಿಫಿಕಲ್ಟ್. ಸೊ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮಗೆ? ಇವಾಗ ಅನ್ಸೋದಿಲ್ಲ, ಬಟ್ ಆವಾಗ ವೆನ್ ಯು ಆರ್ ಅ 15 year old ಆ್ಯಂಡ್ 10th ಸ್ಟ್ಯಾಂಡರ್ಡ್ ಎಲ್ಲರೂ ಅಷ್ಟು ಭಯ ತುಂಬಿರ್ತಾರೆ ನಿಮ್ಮ ತಲೆಯಲ್ಲಿ, ಟರ್ನಿಂಗ್ ಪಾಯಿಂಟ್, ಇದೇ ನಿಮ್ಮ ಲೈಫನ್ನ ಡಿಸೈಡ್ ಮಾಡೋದು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ದೃಷ್ಟಿ ನನಗೆ ದಿನೇ ದಿನೇ ಕಮ್ಮಿ ಆಗ್ತಾ ಹೋಗುವಾಗ ಇಟ್ ವಾಸ್ ಲೈಕ್ ಅ ಹ್ಯೂಜ್ ಶಾಕ್. ಹಾಸ್ಪಿಟಲ್ಗೆ ಹೋಗ್ತೀವಿ, ಅವ್ರು ಹೇಳ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ, ಇಟ್ಸ್ ಅ ರೇರ್ ಕಂಡೀಷನ್, ಹೀಗೆ ಆಗುತ್ತೆ, ನೀನೇ ಅಡ್ಜಸ್ಟ್ ಆಗಬೇಕು ಅಂತ. ಅಂದರೆ ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ ಯಾವುದೋ ಚಿಕ್ಕ ಕ್ಲಿನಿಕ್ ಹೋದಾಗ ಸ್ಪೆಕ್ಸ್ ಹಾಕೋಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ 2 ದಿನ ಕೂತ್ಕೊಂಡು ಹತ್ತಿದ್ದೆ. ಸೊ ಒಂದು ಟೀನೇಜರ್ಗೆ ನಿಮ್ಗೆ ಅರ್ಥ ಆಗತ್ತಲ್ಲ ಯಾವ ರೀತಿ ಇರುತ್ತೆ ಎಮೋಷನ್ಸ್, ಒಂದು ಸೆಂಟಿಮೆಂಟ್ಸ್ ಅಂತ. ಅದಾದ್ಮೇಲೆ ನೋಡಿದ್ರೆ ಸ್ಪೆಕ್ಸ್ ಹಾಕೊಂಡ್ರೂ ಪರವಾಗಿಲ್ಲಪ್ಪ, ಕಾಣಿಸಿದ್ರೆ ಸಾಕು ಅನ್ನೋ ರೀತಿ ಆಗುತ್ತೆ. ಬಟ್ ದೇರ್ ಇಸ್ ನೋ ಟ್ರೀಟ್ಮೆಂಟ್, ದೇರ್ ಇಸ್ ನೋ ಮೆಡಿಸಿನ್, ನಥಿಂಗ್. ಹಾಗಾಗಿ ಆ ಒಂದು ಹಂತದಲ್ಲಿ ಬಹಳ ಕಷ್ಟ ಆಗ್ತಾ ಇತ್ತು. ದಿನೇ ದಿನೇ ಎಕ್ಸಾಮ್ಗೆ ಹೇಗೋ ನನಗೆ ಬೆಳಕಿದ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಹಾಗಾಗಿ ಪರ್ಮಿಷನ್ ತೊಗೊಂಡು ಎಲ್ಲರೂ ಒಳಗೆ ಕೂತ್ಕೊಂಡು ಬರೆದ್ರೆ ನಾನು ಒಬ್ಳು ಬಿಸಿಲಲ್ಲಿ ವರಾಂಡಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆದೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬೇರೆಯವ್ರ ರೀತಿ ಆಗ್ತಾ ಇರಲಿಲ್ಲ. ಟೆರೆಸ್ ಮೇಲೆ ಹೋಗಿ ಬಿಸಿಲಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದೋದು, ಮತ್ತೆ ನೆರಳು ಬಂದ್ಬಿಡುತ್ತೆ, ಅಯ್ಯೋ ದೇವ್ರೆ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನೋದು. ಒಂದು ಟಾರ್ಚ್ ಹಿಡ್ಕೊಂಡು ನೈಟೆಲ್ಲ ಓದೋದು, ಆ ಲೈನ್ ಬೈ ಲೈನ್. ಆ ರೀತಿ ಹೇಗೋ ಕಷ್ಟಪಟ್ಟು ಹೋದೆ. somehow I managed to score 97% in my 10th standard. So I'm thankful because ತಂದೆ ತಾಯಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಗಾಡ್ ಹ್ಯಾಸ್ ಬೀನ್ ವೆರಿ ವೆರಿ ಕೈಂಡ್ ಟು ಮೀ. ಸೊ ನಿಮಗೆ ಗೊತ್ತಲ್ವಾ 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದರೆ ಏನು ಮಾಡ್ತಾರೆ? ಸೊ ಕರೆಕ್ಟ್, ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ ಹಾಗಾದರೆ. ಸೈನ್ಸ್ಗೆ ನಾನು ಜಾಯ್ನ್ ಆದೆ. ನಾಟ್ ದಟ್ ಸೊಸೈಟಿ ಇಂಪೋಸಸ್ ಸೈನ್ಸ್ ಆನ್ ಅಸ್, ಬಟ್ ನಮಗೂ ಅಷ್ಟು ಅವೇರ್ನೆಸ್ ಇರೋದಿಲ್ಲ ಅಲ್ವಾ, ನಮ್ಗೆ ಏನು ಬೇಕು, ವಾಟ್ ಇಸ್ ಮೈ ಪ್ಯಾಷನ್, ವಾಟ್ ಇಸ್ ಮೈ ಆಪ್ಟಿಟ್ಯೂಡ್, ಇನ್ನೂ ಅಷ್ಟು ಗೊತ್ತಾಗಿರೋದಿಲ್ಲ ನಮಗೆ. ಸೊ ಹಾಗಾಗಿ ನಾನು ಸೈನ್ಸಿಗೆ ಜಾಯ್ನ್ ಆದೆ. ಜೈನ್ ಕಾಲೇಜ್. ಬೋರ್ಡಲ್ಲಿ ಬರೀತಿದ್ದಾರೆ, ನನಗೇನು ಗೊತ್ತಾಗ್ತಿಲ್ಲ. ಡಯಾಗ್ರಾಮ್ಸ್ ಬಯಾಲಜಿದು ಬರೀತಿದ್ದಾರೆ, ಈಕ್ವೇಷನ್ಸ್ ಬರೀತಿದ್ದಾರೆ, ಮ್ಯಾಥಮ್ಯಾಟಿಕ್ಸ್ ಬರೀತಿದ್ದಾರೆ. ಎಲ್ಲದನ್ನು ಕೇಳಿಸ್ಕೊಂಡು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು, ಡಿಪ್ರೆಸ್ ಆಗ್ತಾ ಇತ್ತು. ನಾನು ಮಧ್ಯ ಬ್ರೇಕಲ್ಲಿ ಎದ್ದು ಮನೆಗೆ ಬಂದುಬಿಟ್ಟೆ ಒಂದಿನ ಹತ್ಕೊಂಡು, ಅಮ್ಮ ನನಗೆ ಓದೋಕ್ಕೆ ಇಷ್ಟ ಇಲ್ಲ, ನಂಗೆ ಓದೋಕ್ಕೆ ಆಗ್ತಿಲ್ಲ ಅಂತ. ದೇ ಸಮ್ಹೌ ಮೋಟಿವೇಟೆಡ್ ಮೀ, ಆರ್ಟ್ಸ್ ತಗೋ, ಅಟ್ಲೀಸ್ಟ್ ಅದು ಕೇಳಿಸ್ಕೊಂಡು ಓದ್ಕೋಬೋದು, ಸ್ಟೋರೀಸ್ ಥರ ಇರುತ್ತೆ, ಬೋರ್ಡ್ ವರ್ಕ್ ಇರೋದಿಲ್ಲ ಅಂತ. ಒಂದು 3-4 months ಆದಮೇಲೆ ಆರ್ಟ್ಸಿಗೆ ಶಿಫ್ಟ್ ಆದೆ. ಸೊ ಫಾರ್ ಸಮನ್ ಹೂ ರ್ಯಾನ್ ಅವೇ ಫ್ರಮ್ ಕಾಲೇಜ್ ಇನ್ ದ ಬ್ರೇಕ್ ಟೆಲಿಂಗ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಸ್ಟಡೀಸ್, ಟು ಸ್ಟ್ಯಾಂಡ್ ಹಿಯರ್, ಸೋ ಕಾಲ್ಡ್ ಪಿನಿಕಲ್ ಆಫ್ ಅಕಾಡೆಮಿಕ್ಸ್ UPSC, ಇಟ್ ಇಸ್ ಟೇಕನ್ ಅ ಲಾಟ್. ಬಟ್ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಸ್ಟೋರಿನ ಅಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಚಾಲೆಂಜಸ್ ಶುಡಂಟ್ ಸ್ಟಾಪ್ ಯು, ದೇ ಶುಡ್ ಓನ್ಲಿ ಪುಷ್ ಯು ಫಾರ್ವರ್ಡ್. ಹಾಗಾಗಿ ಈ ಒಂದು ಸ್ಟೋರಿನ ನಿಮಗೆ ಹೇಳ್ತಾ ಇದ್ದೀನಿ.
ಅದಾದ ನಂತರ PUCಯಲ್ಲಿ ಐ ಮ್ಯಾನೇಜ್ ಟು ಡೂ ವೆಲ್. somehow again God's grace I got 4th rank for state in arts. ಅದಾದ ನಂತರ ಥ್ಯಾಂಕ್ ಯು. ನನಗೆ ಜರ್ನಲಿಸಮ್, ಸೈಕಾಲಜಿ, ಇಂಗ್ಲಿಷ್ ಆಸಕ್ತಿ ಇತ್ತು, ಹಾಗಾಗಿ ಆ ಕಾಂಬಿನೇಷನ್ ತಗೊಂಡೆ. ಐ ಡಿಡ್ ಪ್ರಿಟಿ ವೆಲ್. ಬಟ್ ಕೆಲಸ ಅಂತ ಬರುವಾಗ UPSC ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನ ಮೂಲೆಯಲ್ಲಿತ್ತು. ಬಟ್ ಕ್ಲಾಸಿಗೆ ಹೋಗ್ತೀನಿ, ಏನೋ ಅವ್ರು ಹೇಳ್ತಾರೆ ಕೇಳಿಸ್ಕೊತೀನಿ, ಮೆಂಟಲಿ ಅರ್ಥ ಮಾಡ್ಕೊತೀನಿ, ಬರ್ತೀನಿ. UPSCಗೆ ಎಲ್ಲರೂ 10 ಅವರ್ ಓದಬೇಕು, 15 ಅವರ್ ಓದಬೇಕು ಅಂತಾರೆ. ನನಗೆ ಓದೋದಕ್ಕೆ ಆಗೋದಿಲ್ಲ. ನನ್ನ ಕೈಲಿ ಇದು ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಖಂಡಿತ ನನಗೂ ಇತ್ತು. ಬಟ್ ಹೆಜ್ಜೆ ಇಟ್ಟ ಮೇಲೆ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಅದೇನೋ ಹೇಳ್ತಾರಲ್ಲ, ನೀರಿಗಿಳಿದ ಮೇಲೆ ನಾವು ಈಜು ಕಲೀಲೇಬೇಕು. ಹಾಗಾಗಿ ನಾನು ಗ್ರ್ಯಾಜುಯೇಷನ್ ಆದ ನಂತರ ಐ ವಾಸ್ ವರ್ಕಿಂಗ್ ಇನ್ ಸಿಸ್ಕೋ ಸಿಸ್ಟಮ್ಸ್. ಆ ವರ್ಷ KS ನೋಟಿಫಿಕೇಶನ್ ಬಿಟ್ಟಿದ್ರು. ಐ ಥಾಟ್ ವೈ ನಾಟ್ ಗಿವ್ ಇಟ್ ಎ ಟ್ರೈ. ಇದೇ ಬಿಲ್ಡಿಂಗ್, ಇಲ್ಲಿ ಏನು ನೀವು ರೂಮ್ ನೋಡ್ತಾ ಇದ್ದೀರಲ್ಲ, ಸುಮ್ಮನೆ ವಿಚಾರಿಸೋಣ ಅಂತ ಬಂದೆ. ಅವತ್ತು ಐ ಥಿಂಕ್ ಇಟ್ ವಾಸ್ ಡಿಸೈನ್ಡ್ ಫಾರ್ ಮೀ ಟು ಮೀಟ್ ರೈಟ್ ಪೀಪಲ್, ರೈಟ್ ಟೈಮ್. ಅವ್ರು ನಂಗೆ ಕರೆಕ್ಟಾಗಿ ಗೈಡ್ ಮಾಡಿದ್ರು. ಈ ವರ್ಷ KS ಕರೆದಿದ್ದಾರೆ, ನೀನು ಸುಮ್ಮನೆ ಅಪ್ಲೈ ಮಾಡಿ ಬರೀ, ಆಮೇಲೆ UPSCಗೆ ಐಡಿಯಾ ಬರುತ್ತೆ ಅಂತ ಬರೆದೆ. ಫಸ್ಟ್ ಅಟೆಂಪ್ಟ್ ಐ ಕ್ಲಿಯರ್ಡ್ ಮೈ KS. I was here Assistant Director Treasury Department. ಸೊ ಥ್ಯಾಂಕ್ ಯು. ನಿಮ್ಮ ಚಪ್ಪಾಳೆಗಳು ತುಂಬ ಮೋಟಿವೇಶನ್ ನನಗೂ ಕೂಡ. ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇಫ್ ಐ ಲುಕ್ ಬ್ಯಾಕ್ ಅಲ್ಲ, ಪ್ರತಿಯೊಂದು ಒಳ್ಳೆಯದೇ ಆಯ್ತೇನೋ ಅಂತ ಅನ್ಸೋದಕ್ಕೆ ಶುರುವಾದೆ. ಆ ಹಂತದಲ್ಲಿ ಅವತ್ತಿನ ದಿನ ಅಯ್ಯೋ ಹೇಗೆ ಮುಂದೆ ಹೋಗೋದು, ಎಲ್ಲ ಕತ್ತಲಾಗಿದೆ. ಅಂದರೆ ನಾನು ಬರೀ ದೃಷ್ಟಿ ಮೂಲಕ ಹೇಳ್ತಾ ಇಲ್ಲ, ಒಂದೊಂದ್ಸರಿ ನಮ್ಮ ಮಾನಸಿಕ ಗೊಂದಲಗಳನ್ನು ಕೂಡ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲ ಬ್ಲರ್ಡ್ ಆಗಿದೆ, ಎಲ್ಲ ಕತ್ತಲಂತ ಅನ್ನಿಸ್ತಾ ಇದೆ, ಹೇಗೆ ಮುಂದೆ ಹೋಗೋದು ಅಂತ ಅವತ್ತು ಗೊತ್ತಾಗಿರಲಿಲ್ಲ. ಬಟ್ ನಿಧಾನಕ್ಕೆ ಡಾಟ್ಸ್ ಕನೆಕ್ಟ್ ಆಗ್ತಾ ಆಗ್ತಾ ಇವತ್ತು ಇಲ್ಲಿ ಸ್ಟೂಡೆಂಟ್ ಆಗಿದ್ದವಳು ಸ್ಟೇಜ್ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಅದಾದ ನಂತರ KS ಕ್ಲಿಯರ್ ಆಯಿತು. ಪ್ಯಾರಲಲ್ಲಿ ನಾನು UPSC ಕೊಡ್ತಾ ಬಂದೆ. ಫಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ತನಕ ಹೋದೆ. ಐ ಕುಡೆಂಟ್ ಕ್ಲಿಯರ್ ಅಂದರೆ ಇಂಟರ್ವ್ಯೂ 5 ಮಾರ್ಕ್ಸಲ್ಲಿ ಮಿಸ್ ಆಯಿತು. ದಿಸ್ ಇಸ್ ಮೈ ಸೆಕೆಂಡ್ ಅಟೆಂಪ್ಟ್. ಸೊ ಸೆಕೆಂಡ್ ಅಟೆಂಪ್ಟ್ ಐ ಗಾಟ್ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್. ಥರ್ಡ್ ಅಗೇನ್ ಐ ಕುಡೆಂಟ್. ಫೋರ್ತ್ ಅಟೆಂಪ್ಟ್ ಐ ಗಾಟ್ AFHQ. ಫಿಫ್ತ್ ಅಗೇನ್ ಐ ಕುಡೆಂಟ್. ಸಿಕ್ಸ್ತ್ ಲಾಸ್ಟ್ ಇಯರ್ ಬರೆದೆ, ಐ ಕ್ಲಿಯರ್ಡ್. ಬಟ್ ಸರ್ವಿಸ್ ಅಪ್ಗ್ರೇಡೇಷನ್ ಆಗಲಿಲ್ಲ. ಏನಾಗುತ್ತೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಈ ವರ್ಷ ಇದೇ ಸರ್ವಿಸ್ಗೆ ಬರ್ತಾ ಇದೆ ಅಂದರೆ ಅವರು ಸರ್ವಿಸ್ ಅಲಾಟ್ ಮಾಡಲ್ಲ. ಐ ವಾಸ್ ಅಬೌಟ್ ಟು ಗೆಟ್ ದ ಸೇಮ್ ಸರ್ವಿಸ್. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ, ಇಫ್ ಐ ಕ್ಯಾನ್ ಕ್ಲಿಯರ್ ಇಟ್ ವಿತ್ ಆಲ್ ದೀಸ್ ಲಿಮಿಟೇಷನ್ಸ್, ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ವಾ? ಜೋರಾಗಿ ಹೇಳಬೇಕು. ಇಸ್ ಇಟ್ ಪಾಸಿಬಲ್? ಆ್ಯಂಡ್ ಇಫ್ ಐ ಕ್ಯಾನ್ ಕ್ಲಿಯರ್ ಇಟ್ 3 times, ಡು ಯು ಥಿಂಕ್ ಇಟ್ ಇಸ್ ಸೋ ಡಿಫಿಕಲ್ಟ್? ನೋ. ಎಕ್ಸಾಮ್ ಆಸ್ ಸಚ್ ಅಷ್ಟು ಕಷ್ಟ ಇಲ್ಲ. ಏನಂದರೆ ಸ್ಕಿಲ್ ಬೇಕಾಗತ್ತೆ, ಒಂದು ನ್ಯಾಕ್ ಬೇಕಾಗತ್ತೆ, ಸ್ವಲ್ಪ ನಾಲೆಜ್ ಬೇಕಾಗತ್ತೆ. ಅದನ್ನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ನಿಮಗೆ ಪರ್ಸಿವಿಯರೆನ್ಸ್ ಬೇಕಾಗತ್ತೆ, ಕಾನ್ಫಿಡೆನ್ಸ್ ಬೇಕಾಗತ್ತೆ, ಕರೇಜ್ ಬೇಕಾಗತ್ತೆ, ಕನ್ಸಿಸ್ಟೆನ್ಸಿ ಬೇಕಾಗತ್ತೆ. ಇಷ್ಟನ್ನು ನೀವು ರೂಢಿಸ್ಕೊಳ್ಳಿ. ದಿಸ್ ಎಕ್ಸಾಮ್ ಇಸ್ ಡೆಫಿನೆಟ್ಲಿ ನಾಟ್ ಎ ರಾಕೆಟ್ ಸೈನ್ಸ್. ನಾನು ಹೇಳ್ತಾ ಇದ್ದೀನಿ, ಸ್ಟ್ಯಾಂಡಿಂಗ್ ಹಿಯರ್ ಟುಡೇ, ಇಟ್ ಈಸ್ ಪಾಸಿಬಲ್, ಬಟ್ ಯು ಹ್ಯಾವ್ ಟು ಬಿ ರೆಡಿ. ಸರ್ ಹೇಳಿದ್ರಲ್ಲ, ಅದೊಂದು ತಪಸ್ಸು, ಅದೊಂದು ಮೆಡಿಟೇಷನ್ ಅಂತ. ನೀವು ರೆಡಿ ಇದ್ರೆ ಆ ತಪಸ್ಸನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ UPSCನ ಒಲಿಸ್ಕೋಬಹುದು. ಸೊ ಏನಾದರೂ ಇವಾಗ ಭಯ ಇದೆಯಾ, ನನ್ನ ಕೈಲಿದು ಆಗಲ್ಲ ಅಂತ ಯಾರಿಗಾದರೂ? ಹಾಂ, ಗುಡ್. ಆ್ಯಂಡ್ ಯಾಕೆ ನನ್ನ ಸ್ಟೋರಿಯನ್ನು ಹೇಳಿದೆ ಅಂದರೆ, ಮೇ ಬಿ ಇಟ್ ಈಸ್ ನಾಟ್ ಸೇಮ್, ಇಟ್ಸ್ ನಾಟ್ ಐಡೆಂಟಿಕಲ್ ವಿತ್ ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ನಿಮ್ಮದೇ ಆದ ಸಮಸ್ಯೆಗಳಿರ್ಬೋದು. ಕೆಲವರಿಗೆ ಫಿನಾನ್ಷಿಯಲ್ ಇರಬಹುದು, ಕೆಲವರಿಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್ ಅಂತ ಇರ್ಬೋದು. ಇನ್ನು ಕೆಲವರಿಗೆ ಮ್ಯಾಮ್ ಐ ಮ್ಯಾರಿಡ್, ಐ ಹ್ಯಾವ್ ಕಮಿಟ್ಮೆಂಟ್ಸ್, ಏನು ಬೇಕಾದರೂ ನಿಮಗೆ ಚಾಲೆಂಜಸ್ ಇರಬಹುದು. ಬಟ್ ಅದನ್ನು ಮೀರಿ, ಅದನ್ನು ಒಂದು ಮೆಟ್ಟಲು ಅಂತ ನೀವು ಪರಿಗಣಿಸಿ ಅದನ್ನು ಹತ್ತಿ ನಿಂತಾಗ ಅಲ್ಲಿಂದ ಒಂದು ವ್ಯೂ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಎಲ್ಲ ಚೆನ್ನಾಗಿದ್ದು, ಜಸ್ಟ್ ಇಮ್ಯಾಜಿನ್, ಅವ್ರ ಮನೇಲಿ ಒಂದು 3 ಜನರೇಷನಿಂದ ಆಫೀಸರ್ಸೇ ಇದ್ದಾರೆ, ಎಲ್ಲ ಅನುಕೂಲವಾಗಿದೆ. ಅವ್ರು ಕ್ಲಿಯರ್ ಮಾಡಿದ್ರೆ ಅದನ್ನು ಸಾಧನೆ ಅಂತ ನಾವು ಹೇಳ್ತೀವಾ? ನೋ, ರೈಟ್? ಎವ್ರಿಥಿಂಗ್ ಇಸ್ ಗಿವನ್. ಬಟ್ ಏನೋ ಇಲ್ಲದೆ, ಏನೋ ಚಾಲೆಂಜ್ ಇದ್ದು, ಏನೋ ಕಷ್ಟದಲ್ಲಿದ್ದು ಅವರು ಕ್ಲಿಯರ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಆ್ಯನ್ ಅಚೀವ್ಮೆಂಟ್. ಹಾಗಾಗಿ ಬಿ ಎನ್ ಅಚೀವರ್. ವಾಟ್ ಎವರ್ ದ ಚಾಲೆಂಜಸ್, ಇವತ್ತು ಯು ವಿಲ್ ಕನ್ವರ್ಟ್, ಯು ವಿಲ್ translate, you will totally change that challenge into your opportunity. You have that power within you. ನಿಮ್ಮಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿನ ನೀವು ಗುರುತಿಸ್ಕೊಳ್ಳಿ. ಅದು ನಿಮ್ಮ ಅಡ್ವರ್ಸಿಟಿನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇರ್ ವಾಸ್ ಅ ಟೈಮ್, ನಾನು ಕೂಡ ತುಂಬ ಲೋ ಫೇಸಲ್ಲಿ ಇದ್ದೆ. ನಂಗೆ ಏನೂ ಕಾಣಿಸ್ತಿಲ್ಲ, ಎವ್ರಿಥಿಂಗ್ ಇಸ್ ಬ್ಲರ್. ನಂಗೆ ಫೇಸಸ್ ರೆಕಗ್ನಿಷನ್ ಯಾರ್ದು ಮಾಡೋಕ್ಕಾಗ್ತಿಲ್ಲ ಇಲ್ಲಿ. ಬಟ್ ಅವತ್ತು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. But I decided one day, maybe I cannot look at the world. I will make the world look at me ಅಂತ. ಹಾಗಾಗಿ
ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವೇ ನಂಬದೇ ಇದ್ರೆ ಇನ್ಯಾರು ನಂಬ್ತಾರೆ ಅಲ್ವಾ? You have to believe in your abilities, you have to believe in your strength, and you are more than what you think. You are definitely more than what you think. But first ಏನು ಮಾಡಬೇಕು, ನಿಮ್ಮಲ್ಲಿ ನೀವು ಭರವಸೆಯನ್ನು ಇಡಬೇಕು, ಆಗಷ್ಟೇ ಇಡೀ ಪ್ರಪಂಚ ನಿಮ್ಮನ್ನು ನಂಬತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಜರ್ನಿ. ಈಗ ಸ್ವಲ್ಪ ಟ್ರೈನಿಂಗ್ ಬಗ್ಗೆ ಟಚ್ ಮಾಡೋದಾದರೆ, ಸರ್ ಹೇಳಿದ್ರು ನಿಮಗೆ ಬ್ರೀಫಾಗಿ ನಮ್ಮ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಎಲ್ಲ. ಬಟ್ 1.5 years ಐ ವಾಸ್ ಇನ್ ಡೆಲ್ಲಿ. ಸದ್ಯ ನಿಮ್ಮೆಲ್ಲರಿಗೂ ಇಲ್ಲಿ ಅನುಕೂಲ ಇದೆ, ಡೆಲ್ಲಿಗೆ ಹೋಗೋ ಅಂತ ಅನಿವಾರ್ಯತೆ ನಿಮ್ಗಿರಲಿಲ್ಲ. ವೆದರ್ ಇಸ್ how extreme. Food was of course difficult, but I was privileged that I was in a training academy. So ಏನಂದರೆ ನಮಗೆ ಪೇಯ್ಡ್ ಕಾಲೇಜ್ ಲೈಫ್ ಅಂತ ಹೇಳ್ಬೋದು. ಟ್ರೈನಿಂಗ್ ಫೇಸ್ ನಮಗೆ ಒಳ್ಳೊಳ್ಳೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಕ್ಲಾಸ್ ರೂಮ್ ಟ್ರೈನಿಂಗ್ ಇರುತ್ತೆ, ದೇ ಇನ್ವೆಸ್ಟ್ ಆನ್ ಆ ಟ್ರೈನಿಂಗ್ ಆಸ್ ವೆಲ್ ಆಸ್ ನಮಗೆ ಸ್ಯಾಲರಿ ಕೂಡ ಬರುತ್ತೆ. ಸೊ ಇಟ್ ವಾಸ್ ಅ ವೆರಿ ವೆರಿ ನೈಸ್ ಪೀರಿಯಡ್. ಇಲ್ಲಿ ನಮ್ಮ ಕನ್ನಡದವ್ರು ಅಷ್ಟೇ ಫ್ರೆಂಡ್ಸ್ ಇರ್ತಾರೆ, ಒಬ್ರು ಬೇರೆ ಭಾಷೆಯವ್ರು ಇರ್ತಾರೆ. ಅಲ್ಲಿ ಆಲ್ ಓವರ್ ಇಂಡಿಯಾ ನಮಗೆ ಫ್ರೆಂಡ್ಸ್ ಸಿಗ್ತಾರೆ. ದಟ್ಸ್ ಹೌ ಐ ಮೆಟ್ ಶ್ರೇಯಸ್ ಸರ್ ಆಲ್ಸೋ, ಅಪ್ಯಾರೆಂಟ್ಲಿ ಮೈ ಬ್ರದರ್, ರಾಕಿ ಬ್ರದರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ದೇ ವರ್ ಆಲ್ಸೋ ವೆರಿ ಸಪೋರ್ಟಿವ್ ಅಲ್ಲಿ ಡೆಲ್ಲಿಯಲ್ಲಿ ನನಗೆ. We had many call-ons. We had call-on with President of India, Vice President, all the constitutional bodies, CAG, amele Chief Economic Advisor, and Chief Election Commissioner. We got to meet all of them. Now ಯಾರ ಬಗ್ಗೆ ಓದ್ತಾ ಇದ್ವಲ್ಲ ಪುಸ್ತಕದಲ್ಲಿ, ಅವರೆಲ್ಲರನ್ನು ಮೀಟ್ ಮಾಡೋದಕ್ಕೆ ಸಿಕ್ತು. Then we were in all the ministries, Finance Ministry, Home Ministry, what not. We were in all the places in Delhi. ಅದಾದ ನಂತರ ನಮಗೆ ಟೂರ್ಸ್ ಇರುತ್ತೆ. ವಿ ಹ್ಯಾಡ್ ಭಾರತ್ ದರ್ಶನ್ ಆಲ್ ಇಂಡಿಯಾ ಟೂರ್. ಸೊ ಫ್ರಮ್ ಲೇ ಲದಾಖ್ ಸಿಯಾಚಿನ್ ಬೇಸ್ಗೆ ಹೋಗಿದ್ವಿ. ಸೋಲ್ಜರ್ಸ್ನ ಮೀಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸಸ್ನ ಅವ್ರ ಬಾಯಿಂದನೇ ಕೇಳಿದ್ವಿ. ಮೈಯೆಲ್ಲ ರೋಮಾಂಚನ ಆಯಿತು, ಲಿಟ್ರಲಿ ಗೂಸ್ ಬಂಬ್ಸ್ ಇತ್ತು. ಅವ್ರು ಹೇಳ್ತಾ ಇದ್ರೆ ಅಲ್ಲಿ ಹೇಗೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ದೆನ್ ವಿ ವೆಂಟ್ ಟು ಶ್ರೀಹರಿಕೋಟ ವೆರ್ ದೆ ಲಾಂಚ್ ಇಸ್ರೋ ರಾಕೆಟ್ಸ್. ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಇಲ್ಲೇ ಲಾಂಚ್ ಆಗುತ್ತೆ, ಇಲ್ಲೇ ಉಡಾವಣೆ ಆಗುತ್ತೆ ಅಂತ. ಅವಾಗೂ ಕೂಡ ಒಂದು ಗೂಸ್ ಬಂಬ್ಸ್ ಅಂಡ್ ದಟ್ ವಾವ್ ಮೂಮೆಂಟ್. ದೆನ್ ವಿ ವೆಂಟ್ ಟು ಅಂಡಮಾನ್ ನಿಕೋಬಾರ್, ವಿ ವೆಂಟ್ ಟು ನೇವಲ್ ಬೇಸ್ ಇನ್ ಕೊಚ್ಚಿ. ಆಲ್ ಓವರ್ ಇಂಡಿಯಾ ವಿ ಟ್ರಾವೆಲ್ಡ್. ನಾರ್ತ್ ಈಸ್ಟ್ ಅಟ್ಯಾಚ್ಮೆಂಟ್ ಅಂತ ಹೋಗಿದ್ವಿ. ಅಲ್ಲಿ ಅಸ್ಸಾಂ ರೈಫಲ್ಸ್ ಬಗ್ಗೆ ಓದ್ತೀವಲ್ವಾ ನಾವು, you all remember Assam rifles? So our jothe we had attachment. We were in the borders of Myanmar. We were in Assam. We study about Kaziranga, don't we? So we were there in Kaziranga and Kamakya Devi Mandir. So ಏನೇನು ಪುಸ್ತಕದಲ್ಲಿ ಓದಿ ಒಂದು ದಿನ ನೋಡಬಹುದೇನೋ ಅಂತ ಅನ್ಕೋತಿದ್ನೋ ನಾನು, ಅದೆಲ್ಲ ಜಾಗಗಳಿಗೆ ನನಗೆ ಈ ತರಬೇತಿಯ ಮೂಲಕ, ಈ ಟ್ರೈನಿಂಗ್ ಮೂಲಕ ಹೋಗೋದಕ್ಕೆ ಸಾಧ್ಯ ಆಯಿತು. ಸೊ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಎಂಟೈರ್ ಆಪರ್ಚುನಿಟಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಕೂಡ ನಿಮ್ಗೊಂದು ಮೋಟಿವೇಟಿಂಗ್ ಫ್ಯಾಕ್ಟರ್. ಆಲ್ ಇಂಡಿಯಾ ಟೂರ್, ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಸೊ ಇಟ್ ಇಸ್ ವರ್ತ್ ಇಟ್. ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ನೀವು ಒಂದೊಂದ್ಸರಿ ಅನ್ಕೋಬೋದು, ಡೌಟ್ಸ್ ಬರ್ಬೋದು ನಿಮ್ಮ ಮನಸ್ಸಲ್ಲಿ, ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ನಾಳೆ ಎಲ್ಲ ಚೆನ್ನಾಗಾಗತ್ತಾ ಅಂತ. ಡೆಫಿನೆಟ್ಲಿ ನೀವು ಒಂದು ಹಂತಕ್ಕೆ ಬಂದು ನಿಂತಾಗ, ವೆನ್ ಯು ಲುಕ್ ಬ್ಯಾಕ್, ಯು ವಿಲ್ ಫೀಲ್ ಲೈಕ್ ಎಸ್ ಇಟ್ ಇಸ್ ವರ್ತ್ ಇಟ್ ಅಂತ. ದ ಎಫರ್ಟ್ ದಟ್ ಯು ಆರ್ ಪುಟಿಂಗ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ಬಟ್ ಒಂದೇ ವಿಷಯ ನಾನು ಹೇಳೋದು, ಇಫ್ ಯು ಹ್ಯಾವ್ ಟು ಶೈನ್ ಲೈಕ್ ಅ ಸನ್, ಯು ಹ್ಯಾವ್ ಟು burn like a sun. So let's repeat it loudly. If you have to shine like a sun, very good. So every day when you wake up, idanna nimage ನೀವು ಹೇಳ್ಕೊಳ್ಳಿ. And I don't think you have to promise to anybody else. ನಿಮಗೆ ನೀವು ಒಂದು ಏನು ಪ್ರಾಮಿಸ್ನ ಮಾಡಿಕೊಂಡ್ರೆ, ನೀವು ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯಶಸ್ಸು ನಿಮ್ದಾಗತ್ತೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ನಾನು ಮನಸಾರೆ ಬಯಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ಈಚ್ ಒನ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.